ಜಾಗ ಕರ್ನಾಟಕದಲ್ಲಿರುವಂಥ ಒಂದು KR ಮಾರುಕಟ್ಟೆ. ಸೊ ಅಲ್ಲಿ ಬಸವನಗುಡಿ ಹತ್ರ ಕಡಲೆಕಾಯಿ ಪರೀಕ್ಷೆ. ಸೊ ಈಗ ನಾವು ಆ ಜಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ, ಬನ್ನಿ. ಸೊ ಕಡಲೆ ಪರೀಕ್ಷೆಗೆ ಬಂದಿದ್ದೀವಿ. ಇಲ್ಲೊಬ್ಬ ಅಕ್ಕ ಪರಿಚಯ ಆಗಿದ್ದಾರೆ, ಕೇಳೋಣ ಅವ್ರಿಗೆ ಎಷ್ಟು ವ್ಯಾಪಾರ ಆಗಿದೆ ಅಂತ. ಎಷ್ಟೊತ್ತಾಗಿದೆ ವ್ಯಾಪಾರ? 200 ರೂಪಾಯಿ ವ್ಯಾಪಾರ ಮಾಡಿದ್ದಾರೆ. ಸೊ ಅವರು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ, ವರ್ಷಕ್ಕೆ ಬರೋ ಒಂದು ಜಾತ್ರೆ. ಸೊ ಅದು ನಿಯಮದ ಪ್ರಕಾರ ಪಾಲನೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಖುಷಿ ಆಗೋ ಥರ ಕಡಲೆಕಾಯಿನ ಇಟ್ಟಿದ್ದಾರೆ. ಸೊ ಅವರು ಇವತ್ತಿನ ಜಾತ್ರೆನ ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕೆ ಒಬ್ಬರಾಗಿ ಕಾರಣ ಆಗಿದ್ದಾರೆ. ಸೊ ಅವ್ರಿಗೆ ಚಿಕ್ಕದಾಗಿ ಥ್ಯಾಂಕ್ ಯು. ಮಹಿಳೆಯರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಈ ಜಾತ್ರೆಯಲ್ಲಿ ದೊರೆಯುತ್ತೆ. ಸೊ ನೀವು ಬರ್ಬೋದು, ನೀವು ಬಂದು ನಿಮಗೆ ಬೇಕಾಗಿರೋ ಎಲ್ಲ ಡಿಸೈನ್ ನೀವು ಆಯ್ಕೆ ಮಾಡಿ. ಪ್ರೀತಿಯ ಪ್ರೇಮಿಗಳಿಗೆ ಸೊ ಈ ಜಾತ್ರೆಯಲ್ಲಿ ನೋಡ್ಬೋದು, ಕಡಿಮೆ ಬೆಲೆಯಲ್ಲಿ ಎಲ್ಲ ಗೊಂಬೆಗಳನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕಡಲೆ ಪರೀಕ್ಷೆ ನೋಡಲೇಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಕಡಲೆ ಪರೀಕ್ಷೆಗೆ ಏನಾದರೂ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹೂಗಳಿದೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಅವ್ರಿಗೆ ಕೇಳೋಣ ಒಂದು ಬೊಕ್ಕೆ ಎಷ್ಟಾಗುತ್ತೆ ಅಂತ. ಭಯ ಹೌ ಮಚ್? 1500. ಒಂದು ಇನ್ಸ್ಟ್ರೂಮೆಂಟ್ನ ಅವರು 1500ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು. ಇದು ಈಗ ಕಡಲೆ ಪರೀಕ್ಷೆ ಹತ್ರ ಇದೆ. ಸೊ ಬನ್ನಿ ವಿಸಿಟ್ ಮಾಡಿ. ಸೊ ಫೈನಲಿ ಜಾತ್ರೆ ಕಂಪ್ಲೀಟ್ ಆಯಿತು. ಸೊ ಜಾತ್ರೆನ ಸರಿಯಾಗಿ ಕ್ರಮದಲ್ಲಿ ನಡೆಸ್ಕೊಡ್ಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಕಾವಲುಗಾರರು ಇರ್ತಾರೆ. ಸೊ ಏನು ಪ್ರಾಬ್ಲಮ್ ಆಗದಿರೋ ಥರ ಅದನ್ನು ಅವ್ರು ನೋಡ್ಕೊತಾರೆ. ಸೊ ಅದೇ ಈಗ ಮೀಟಿಂಗ್. ಸೊ ಫೈನಲಿ ಎಂಡ್ ಮಾಡೋಣ, ಬನ್ನಿ.